ಇಂದು ನಮ್ಮ ಶಾಲೆಯಲ್ಲಿ ಸಂಭ್ರಮದ ಶನಿವಾರವನ್ನು ನಡೆಸಲಾಯಿತು. ಇಂದಿನ ವಿಷಯ ಬಂದು ವಿಶೇಷ ಚೇತನವುಳ್ಳ ವ್ಯಕ್ತಿಗಳೊಂದಿಗೆ ಸಂವಹನ ಎಂಬುದಾಗಿತ್ತು. ದಿನನಿತ್ಯ ನಾವು ಹಲವಾರು ಅಂಗವೈಕಲ್ಯ ಹೊಂದಿದವರನ್ನು ನೋಡುತ್ತೇವೆ. ಒಬ್ಬೊಬ್ಬರಂತೂ ಸದೃಢ ವ್ಯಕ್ತಿಗಳಿಗಿಂತಲೂ ಮಹಾನ್ ಸಾಧನೆ ಮಾಡಿರುತ್ತಾರೆ. ಪಂಡಿತ್ ಪುಟ್ಟರಾಜ್ ಗವಾಯಿಗಳು, ಹೆಲನ್ ಕೆಲ್ಲರ್, ಒಬ್ಬರೋ ಇಬ್ಬರೋ ಉದಾಹರಣೆ ಕೊಡುತ್ತಾ ಹೋದರೆ ಪುಟಗಳೇ ಸಾಲುವುದಿಲ್ಲ. ಇಂದು ಶಾಲೆಯಲ್ಲಿ ಅಕ್ಷರಶಃ ಸಂಭ್ರಮದ ವಾತಾವರಣ ನೆಲೆಸಿತ್ತು. ಅಂದರೆ ಸ್ಕೂಲ್ ಬ್ಯಾಗ್ ಬಿಟ್ಟು ಬಂದಿದ್ದರಿಂದ ಅವರಲ್ಲಿ ಸಂತೋಷ ತುಂಬಿ ತುಳುಕುತ್ತಿತ್ತು ಅಂತ ಅಲ್ಲ. ಅದರ ಬದಲಿಗೆ ಇಂದು ಏನೋ ಹೊಸದನ್ನು ಕಲಿಯಲಿದ್ದೇವೆ ಅನ್ನುವ ಕುತೂಹಲ ಪ್ರತಿಯೊಬ್ಬರಲ್ಲಿ ಮನೆ ಮಾಡಿತ್ತು. ಇಂದು ಮಕ್ಕಳು ಭಾಷೆ, ಧರ್ಮ, ಲಿಂಗ ಅಥವಾ ಸಮುದಾಯದಂತೆ ಅಂಗವೈಕಲ್ಯತೆಯನ್ನು ವೈವಿಧ್ಯತೆಯ ಮತ್ತೊಂದು ರೂಪವಾಗಿ ಅರ್ಥೈಸಿಕೊಳ್ಳುವರು. ವಿಶೇಷ ಅಗತ್ಯತೆಯುಳ್ಳ ಮಕ್ಕಳ ಜೀವನದ ಮೇಲೆ ಸಮಾಜವು ಪ್ರಭಾವ ಬೀರುತ್ತದೆ ಎಂಬುದನ್ನು ಗುರುತಿಸಿದರು ಹಾಗೂ ವಿಶೇಷ ಅಗತ್ಯತೆಯುಳ್ಳ ಮಕ್ಕಳನ್ನು ಋಣಾತ್ಮಕ ದೃಷ್ಟಿಯಿಂದ ಕಾಣುವುದನ್ನು ಪ್ರಶ್ನಿಸುವುದರೊಂದಿಗೆ ಅಂಗವೈಕಲ್ಯ ಹೊಂದಿರುವ ಮಕ್ಕಳು ಮತ್ತು ಅವರ ಜೀವನದ ಬಗ್ಗೆ ಹೆಚ್ಚಿನ ಅರಿವನ್ನು ಪಡೆದರು. ಸಾಮಾನ್ಯವಾಗಿ ಸಂಭ್ರಮದ ಶನಿವಾರ ಅನ್ನುವಂಥದ್ದು 3 ಹಂತದಲ್ಲಿ ನಡೆಯುತ್ತದೆ. ಮೊದಲನೇದ್ದು ಅರಿವು, ಎರಡನೇ ಹಂತ ಅನುಭವ ಹಾಗೂ ಕೊನೆಯ ಹಂತ ಅವಲೋಕನ ಅಂತ. ಮೊದಲನೆಯ ಹಂತ ಅರಿವು. ಈ ಹಂತದಲ್ಲಿ ನಿರೂಪಕರು 4 ಮತ್ತು 5ನೇ ತರಗತಿಯ ಮಕ್ಕಳನ್ನು 4 ಗುಂಪುಗಳನ್ನಾಗಿ ಮಾಡಿದರು ಹಾಗೂ ಪ್ರತಿ ಗುಂಪಿಗೆ ಒಂದೊಂದು ಕಾರ್ಡನ್ನು ನೀಡುತ್ತಾರೆ. ಮೊದಲನೆಯ ಗುಂಪಿಗೆ ದೈಹಿಕ ಅಂಗವೈಕಲ್ಯತೆ, ಎರಡನೆಯ ಗುಂಪಿಗೆ ದೃಷ್ಟಿ ನ್ಯೂನ್ಯತೆ, ಮೂರನೆಯ ಗುಂಪಿಗೆ ಮಾತು ಮತ್ತು ಭಾಷಾ ಸಂವಹನ ನ್ಯೂನ್ಯತೆ ಹಾಗೂ 4ನೆಯ ಗುಂಪಿಗೆ ನಿರ್ದಿಷ್ಟ ಕಲಿಕಾ ನ್ಯೂನ್ಯತೆ ಅನ್ನುವಂಥ ಕಾರ್ಡನ್ನು ನೀಡಿ ತಮ್ಮ ತಮ್ಮ ಗುಂಪಿನಲ್ಲಿ ಈ ವಿಷಯದ ಬಗ್ಗೆ ಚರ್ಚಿಸಲು ಹೇಳುತ್ತಾರೆ. ಮಕ್ಕಳು ತಮ್ಮ ತಮ್ಮ ಗುಂಪುಗಳಲ್ಲಿ ಚರ್ಚೆ ನಡೆಸಿ ತಮ್ಮ ಅಭಿಪ್ರಾಯವನ್ನು ಸಂಗ್ರಹಿಸುತ್ತಾರೆ. ಅಂಗವೈಕಲ್ಯತೆ ಹೊಂದಿರುವ ಯಾವುದಾದರೂ ಮಕ್ಕಳನ್ನು ನೋಡಿದ್ದೀರಾ? ಇತರರಿಗಿಂತ ಅವರು ಹೇಗೆ ಭಿನ್ನವಾಗಿದ್ದಾರೆ? ಇತರರಂತೆ ಎಲ್ಲ ಚಟುವಟಿಕೆಗಳನ್ನು ಅವರು ಮಾಡುತ್ತಾರೆ ಹೇಗೆ? ಈ ಪ್ರಶ್ನೆಯನ್ನು ನಿಮ್ಮಲ್ಲಿ ಚರ್ಚಿಸಿರಿ. ಇನ್ನು ಎರಡನೆಯ ಹಂತ ಅನುಭವ. ಇಲ್ಲಿ ಶಿಕ್ಷಕರು ಕಪ್ಪು ಹಲಗೆಯ ಮೇಲೆ 4 ವಾಕ್ಯಗಳನ್ನು ಹಿಂದು ಮುಂದಾಗಿ ಬರೆದಿರುತ್ತಾರೆ. ಮಕ್ಕಳು ಒಂದಾದ ನಂತರ ಒಂದು ವಾಕ್ಯವನ್ನು ಓದುತ್ತಾರೆ. ಈ ಚಟುವಟಿಕೆಯಿಂದ ಕಲಿಕಾ ನ್ಯೂನತೆ ಹೊಂದಿರುವ ಮಕ್ಕಳು ಓದಲು ಯಾವ ರೀತಿ ಕಷ್ಟಪಡುತ್ತಾರೆ ಎಂಬುದನ್ನು ತಿಳಿದುಕೊಂಡರು. ಇನ್ನು ಕೊನೆಯ ಹಂತ ಅವಲೋಕನ. ಈ ಚಟುವಟಿಕೆಯು ಕಥೆಯನ್ನು ಅಪೂರ್ಣಗೊಳಿಸಿರುತ್ತಾರೆ. ಇಲ್ಲಿ ಮಗು ಕಥೆಯನ್ನು ರಚಿಸುತ್ತಾ ಕಥೆಯನ್ನು ಮುಂದುವರಿಸಿ ಕೊನೆಗಾಣಿಸುವುದು ಆಗಿರುತ್ತದೆ. ಹೇಗೆ ಒಂದು ಶಿಲೆಗೆ ಸಂಸ್ಕಾರ ನೀಡಿದರೆ ಅದು ಶಿವಲಿಂಗವಾಗುವುದು, ಹಾಗೆ ನ್ಯೂನತೆಯುಳ್ಳ ಮಕ್ಕಳಿಗೆ ಸಹಕಾರ ನೀಡಿದರೆ ಖಂಡಿತವಾಗಿಯೂ ಅವರು ಕೂಡ ಸತ್ಪ್ರಜೆಯಾಗುತ್ತಾರೆ ಎಂಬುದನ್ನು ಮಕ್ಕಳು ಮನಗಂಡರು. ಇಂದಿನ ಸಂಭ್ರಮದ ಶನಿವಾರವನ್ನು ಮಕ್ಕಳು ತುಂಬ ಎಂಜಾಯ್ ಮಾಡುತ್ತಾ ಕಲಿತರು. ಧನ್ಯವಾದಗಳು.